ಓಂ ಯಜ್ಞ ನಮಸ್ತೆ ಯಜ್ಞ ನಮೋ ನಮಶ್ಚತೆ ಯಜ್ಞ ಶಿವೇನ ಮೇ ಸಂತಿಷ್ಠಸ್ವ ಸ್ಯೋನೇನ ಮೇ ಸಂತಿಷ್ಠಸ್ವ ಸುಭೂತೇನ ಮೇ ಸಂತಿಷ್ಠಸ್ವ ಬ್ರಹ್ಮವರ್ಚಸೇನ ಮೇ ಸಂತಿಷ್ಠಸ್ವ ಯಜ್ಞಸ್ಯರ್ಥಿಮನುಸಂತಿಷ್ಠಸ್ವ ಉಪತೆ ಯಜ್ಞ ನಮಃ ಉಪತೆ ನಮಃ ಉಪತೆ ನಮಃ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಈ ಮಂತ್ರ ಯಜ್ಞಪುರುಷನನ್ನು ನಮಸ್ಕರಿಸುವಂತಹ ಮಂತ್ರ. ಹೇ ಯಜ್ಞಪುರುಷ, ನನಗೆ ಪುನಃ ನಮಸ್ಕಾರ. ನೀನು ನಮಗೆ ಉಪದ್ರವಗಳನ್ನು ನಿವಾರಣೆ ಮಾಡಿಕೊಡಬೇಕು, ಸುಖ ಪ್ರಾಪ್ತಿಯನ್ನು ಮಾಡಿಕೊಡಬೇಕು, ಹಾಗೆಯೇ ಸಂಪತ್ತನ್ನು ಸಹ ಕರುಣಿಸಬೇಕು ಹೇಳುವಂತಹ ಮಂತ್ರ. ಯಜ್ಞಗಳ ಒಂದು ಮಹತ್ವವನ್ನು ವೇದಗಳು ಬಹಳ ವಿಸ್ತಾರವಾಗಿ ಹೇಳಿವೆ. ಅದರಲ್ಲಿ ಸರ್ವೇಣ ವೈ ಯಜ್ಞೇನ ದೇವಾಸ್ವ ವರ್ಗಂ ಲೋಕಮಾಯನ್, ಎಲ್ಲ ರೀತಿಯ ಯಜ್ಞಗಳನ್ನು ಅನುಷ್ಠಾನವನ್ನು ಮಾಡಿದರ ಫಲವಾಗಿ ದೇವತೆಗಳು ಸ್ವರ್ಗವನ್ನು ಹೊಂದಿದರು, ಸ್ವರ್ಗದಲ್ಲಿ ವಾಸವನ್ನು ಮಾಡುವಂತಹ ಅವಕಾಶವನ್ನು ಹೊಂದಿದರು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಯಜ್ಞೇನ ವೈ ಪ್ರಜಾಪತಿ ಪ್ರಜಾ ಅಸೃಜತ, ಪ್ರಜಾಪತಿ ಬ್ರಹ್ಮನು ಯಜ್ಞಗಳಿಂದಲೇ ಪ್ರಜೆಗಳನ್ನು, ಪಶುಗಳನ್ನು, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ವೇದವು ಹೇಳುತ್ತದೆ. ಹಾಗೆಯೇ ಮನುಷ್ಯನಾಗಿ ಹುಟ್ಟಿದವನು, ಬ್ರಾಹ್ಮಣನಾಗಿ ಹುಟ್ಟಿದವನು ಹುಟ್ಟುವಾಗಲೇ 3 ಋಣಗಳಿಂದ, ಸಾಲಗಳಿಂದ ಆವೃತನಾಗಿರ್ತಾನೆ ಅಂತ ವೇದವು ಹೇಳುತ್ತದೆ. ಅದರಲ್ಲಿ ಸಾಲದಿಂದ ಮುಕ್ತನಾದವನು, ಋಣಮುಕ್ತನಾದವನು ಯಾರು ಅಂತ ಕೇಳಿದರೆ, ಏಷವ ನೃಣಃ ಯಃ ಪುತ್ರೀ ರಜ್ವಾ ಬ್ರಹ್ಮಚಾರಿ ವಾಸಿ. ಏಷಃ ನೃಣಃ, ಇವನು ಋಣಮುಕ್ತನು. ಯಾರು ಅಂತ ಕೇಳಿದರೆ, ಪುತ್ರ ಅಥವಾ ಪ್ರಜಾ ಸಂಪತ್ತನ್ನು ಹೊಂದಿದವನು, ಯಜ್ವಾ ಯಜ್ಞಗಳನ್ನು ಮಾಡಿದವನು, ಹಾಗೂ ಬ್ರಹ್ಮಚಾರಿ ವಾಸಿ ಪ್ರಜಾ ಸಂಪತ್ತನ್ನು ಹೊಂದಿದವನು ಪಿತೃಋಣದಿಂದ ಮುಕ್ತನಾಗಿರ್ತಾನೆ. ಯಜ್ವ ಯಜ್ಞಗಳನ್ನು ಮಾಡಿದವನು ದೇವಋಣದಿಂದ ಮುಕ್ತನಾಗುತ್ತಾನೆ. ಬ್ರಹ್ಮಚಾರಿ ವಾಸಿ ಬ್ರಹ್ಮಚರ್ಯದಲ್ಲಿ ಇದ್ದುಕೊಂಡು ವೇದಾಧ್ಯಯನವನ್ನು ಮಾಡಿದವನು ಋಷಿಋಣದಿಂದ ಮುಕ್ತನಾಗುತ್ತಾನೆ ಎಂಬುದಾಗಿ ವೇದಗಳು ಹೇಳ್ತವೆ. ಹಾಗೆಯೇ ಈ ಯಜ್ಞ ಪರಂಪರೆಯಲ್ಲಿ ಯಜ್ಞದ ಮಹತ್ವವನ್ನು ಇನ್ನೂ ವಿಸ್ತಾರ ರೂಪದಲ್ಲಿ ನೋಡಿದರೆ, ಯಜ್ಞೇನ ಹಿ ದೇವಾದಿವಂಗತಾ, ಯಜ್ಞವನ್ನು ಮಾಡಿದ ಫಲವಾಗಿ ದೇವತೆಗಳು ಸ್ವರ್ಗವನ್ನು ಸೇರಿದರು. ಯಜ್ಞೇನಾಸುರಾನಪಾನುದಂತ, ಯಜ್ಞಗಳಿಂದಲೇ ಅಸುರರನ್ನು ಇವರು ಸೋಲಿಸಿದರು. ಯಜ್ಞೇನಾಸುರಾನಪಾನುದಂತ ಯಜ್ಞೇನ ದ್ವಿಷಂತೋ ಮಿತ್ರ ಭವಂತಿ, ಯಜ್ಞವನ್ನು ಮಾಡುವುದರಿಂದ ನಮ್ಮನ್ನು ಯಾರು ದ್ವೇಷಿಸುತ್ತಾರೋ ಅವರು ಕೂಡ ಮಿತ್ರರಾಗುತ್ತಾರಂತೆ. ಹಾಗಾಗಿ ತಸ್ಮಾತ್ ಯಜ್ಞಂ ಪರಮಂ ವದಂತಿ, ಯಜ್ಞವು ಪರಮಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇದು ಕರ್ಮಕಾಂಡದ ವಿಷಯವಾದರೆ, ಜ್ಞಾನಕಾಂಡದಲ್ಲೂ ಸಹ ಮೋಕ್ಷ ಪ್ರಾಪ್ತಿಗೆ ಯಜ್ಞವೇ ಪರಮವಾದದ್ದು, ಶ್ರೇಷ್ಠವಾದದ್ದು ಎಂಬುದಾಗಿಯೂ ಸಹ ಹೇಳ್ತಾರೆ. ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಮೋಕ್ಷ ಸಾಧನಕ್ಕೆ ಯಾವ್ಯಾವುದು ಕಾರಣವಾಗುತ್ತವೆ ಎಂಬುದಾಗಿ ಹೇಳುವಾಗ ಸತ್ಯ, ತಪಸ್ಸು, ದಮ, ಶಮ ಹೀಗೆ ಹೇಳುತ್ತಾ ಅದರಲ್ಲಿ ಯಜ್ಞವೂ ಒಂದು ಕಾರಣವಾಗುತ್ತದೆ ಎಂದು ಹೇಳ್ತಾರೆ. ಯಜ್ಞ ಇದು ಯಜ್ಞೋ ಹಿ ದೇವಾಸ್ತಸ್ಮಾತ್ ಯಜ್ಞೇ ರಮಂತೆ. ಅಗ್ನ್ಯಾಧೇಯ ಕಾರ್ಯಕ್ರಮವು ನಡೆಯುವಂತಹ ಭಾರತೀ ಭವನದ ಒಳಗಿನ ಪ್ರವೇಶ, ಇಲ್ಲಿ ಯಜ್ಞ ಮಂಟಪವು ಈ ರೀತಿಯಾಗಿ ನಿರ್ಮಿಸಲ್ಪಟ್ಟಿದೆ. ನಾವು ಸ್ಮಾರ್ತ ಕರ್ಮಗಳಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ ಅಥವಾ ವಾಸ್ತು ಹೋಮ, ಇದರಲ್ಲಿ ಸಾಮಾನ್ಯವಾಗಿ ನಾವು ಒಂದು ಕುಂಡವನ್ನು ನೋಡಿರುತ್ತೇವೆ. ಆದರೆ ಈ ಅಗ್ನಿಹೋತ್ರ ಎಂಬ ಒಂದು ಪ್ರಕ್ರಿಯೆಯಲ್ಲಿ ಕುಂಡಗಳು ಈ ರೀತಿಯಾಗಿರ್ತವೆ. ತ್ರೇತಾಗ್ನಿ ಎಂಬುದಾಗಿ ಹೇಳುವಂತಹ ಒಂದು ಸ್ವರೂಪ ಹೇಗಿರ್ತದೆ, 3 ಅಗ್ನಿಗಳಿರ್ತವೆ. ಅದರಲ್ಲಿ ಇದು ಗಾರ್ಹಪತ್ಯಾಗ್ನಿ 1, 2 ದಕ್ಷಿಣಾಗ್ನಿ, ಇದು 3ನೇದು ಆಹವನೀಯಾಗ್ನಿ ಎಂಬುದಾಗಿ ಈ ರೀತಿಯಾಗಿ ಯಜ್ಞಕುಂಡದ ಸ್ವರೂಪವಿರ್ತದೆ. ವೇದಿ, ಮಹಾವೇದಿ ಎಂಬುದಾಗಿ ಇದನ್ನು ಕರೀತಾರೆ. ಇಂತಹ ಶ್ರೌತ ಕರ್ಮಗಳಲ್ಲಿ ಯಜ್ಞಕುಂಡವು ವಿಭಿನ್ನವಾಗಿರ್ತದೆ. ಹಾಗೂ ಯಜ್ಞದಲ್ಲಿ ಬಳಸುವಂತಹ ಸೃಕ್ಸೃವ ಇತ್ಯಾದಿ ಯಜ್ಞ ಪಾತ್ರೆಗಳೂ ಸಹ ವಿಭಿನ್ನವಾಗಿರ್ತವೆ ಮತ್ತು ಬಹು ಸಂಖ್ಯೆಯಲ್ಲಿ ಇರ್ತವೆ. ನಮ್ಮ ಸ್ಮಾರ್ತ ಕರ್ಮಗಳಲ್ಲಿ ಗಣಪತಿ ಹೋಮ ಅಥವಾ ನವಗ್ರಹ ಹೋಮ ಇದರಲ್ಲಿ ಮಾಡುವಂತಹ ಕರ್ಮಗಳಲ್ಲಿ ಕೇವಲ ಸೃಕ್ಸೃವ
ದರ್ವಿ, ಪ್ರಣೀತ, ಆದ್ಯಸ್ಥಾಲಿ ಇಷ್ಟು ಮಾತ್ರ ಇರ್ತವೆ. ಆದರೆ ಇಲ್ಲಿ ಜುಹೂಹು, ಉಪಭೃತ್, ಧ್ರುವ ಇತ್ಯಾದಿ ಇನ್ನೂ ಹೆಚ್ಚಿನ ಯಜ್ಞ ಪಾತ್ರೆಗಳು ಇರ್ತವೆ. ಆ ಯಜ್ಞ ಪಾತ್ರೆಗಳ ಸಂಪೂರ್ಣ ಮಾಹಿತಿಯನ್ನು ಈ ದೃಶ್ಯಾವಳಿಯ ನಂತರದಲ್ಲಿ ಚಿತ್ರರೂಪದಲ್ಲಿ ಹೆಸರಿನ ಜೊತೆ ಪ್ರಸಾರ ಮಾಡಲಾಗ್ತದೆ. ಹಾಗೆಯೇ ಅಂಥ ಸ್ಮಾರ್ಥ ಕರ್ಮಗಳಲ್ಲಿ ನಾವು ಮಂತ್ರೋಚ್ಚಾರಣೆ ಆದ ನಂತರ ಸ್ವಾಹ ಎಂಬುದಾಗಿ ಹೇಳಿ ಆಹುತಿಯನ್ನು ಕೊಡಲಾಗ್ತದೆ. ಆದರೆ ಈ ಶ್ರೌತ ಕರ್ಮದಲ್ಲಿ ಅದರ ಜೊತೆಗೆ ವಿಭಿನ್ನವಾದಂತಹ ಆಶ್ರಾವಜ ಅಸ್ತುಶ್ರೌಷಟ್ ಯಜ ಯೇ ಯಜಾಮಹೇ ವೌಷಟ್ ಈ ರೀತಿಯಾಗಿ ಮಂತ್ರಗಳನ್ನು ಬೇರೆ ಬೇರೆ ಋತ್ವಿಜರು ಹೇಳಿ ಅದನ್ನು ಹೇಳುವಂತಹ ಒಂದು ಶೈಲಿಯೂ ಬೇರೆಯಾಗಿರ್ತದೆ. ಅದನ್ನು ಹೇಳಿ ಯಜ್ಞಪುರುಷನಿಗೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಾಗ್ತದೆ. ಆ ಮಂತ್ರಗಳ ಮಹತ್ವವನ್ನು ಸಹ ಬಹಳ ಸ್ವಾರಸ್ಯವಾಗಿ ವೇದ ಹೇಳ್ತದೆ. ಯಜ್ಞಪುರುಷನಿಗೆ ಆಹುತಿಯನ್ನು ಕೊಡುವುದಕ್ಕಾಗಿ ಮಾತ್ರ ಅಲ್ಲ ಆ ಮಂತ್ರ, ಅದರಿಂದ ಕೆಲವೊಂದು ಲೌಕಿಕ ಪ್ರಯೋಜನಗಳು, ಅಂದರೆ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರಯೋಜನಗಳು ಸಹ ನಡೆಯುತ್ತವೆ ಎಂಬುದಾಗಿ ವೇದ ಹೇಳ್ತದೆ. ಉದಾಹರಣೆಗೆ ಆಶ್ರಾವಜೇತಿ, ಆಶ್ರಾವಜ ಹೇಳುವಂತಹ 4 ಅಕ್ಷರದಿಂದ ಪುರೋವಾತಮ ಜನಜನ್, ಪೂರ್ವ ಭಾಗದಲ್ಲಿ ಇದು ಅಂದರೆ ಮಳೆಯ ಬರುವುದಕ್ಕೆ ಇದು ಕಾರಣವಾಗ್ತದೆ ಎಂಬುದಾಗಿ ವೇದ ಹೇಳ್ತದೆ. ಆಶ್ರಾವಜೇತಿ ಪುರೋವಾತಮ ಜನಜನ್, ಆಶ್ರಾವಜ ಎಂಬ ಮಂತ್ರವನ್ನು ಹೇಳುವುದರಿಂದ, 4 ಅಕ್ಷರದ ಮಂತ್ರವನ್ನು ಹೇಳುವುದರಿಂದ ಪುರೋವಾತಮ ಜನಜನ್, ಪೂರ್ವ ಭಾಗದಿಂದ ಬೀಸುವಂತಹ ಗಾಳಿಯು ಉತ್ಪತ್ತಿ ಆಯ್ತಂತೆ. ಅಸ್ತುಶ್ರೌಷಡಿತ್ಯಭ್ರಗಂ ಸಮಪ್ಲಾವಜನ್, ಅಸ್ತುಶ್ರೌಷಟ್ ಎಂಬ 4 ಅಕ್ಷರದ ಮಂತ್ರದಿಂದ ಅಭ್ರ ಮೋಡಗಳು ಉತ್ಪತ್ತಿ ಆಯ್ತಂತೆ. ಯಜಯತೆ ವಿದ್ಯುತಮಜನಜನ್, ಯಜ ಎಂಬ 2 ಅಕ್ಷರದಿಂದ ಮಂತ್ರೋಚ್ಚಾರಣೆಯಿಂದ ವಿದ್ಯುತಮಜನಜನ್, ವಿದ್ಯುತ್ ಅಂದರೆ ಮಿಂಚು, ಗುಡುಗಳು ಉತ್ಪತ್ತಿ ಆಯ್ತಂತೆ. ಯೇ ಜಜಾಮಹ ಇತಿ ಪ್ರಾವರ್ಷಯನ್, ಯೇ ಜಜಾಮಹೆ ಎಂಬ 5 ಅಕ್ಷರದ ಮಂತ್ರದಿಂದ ಮಳೆಯು ಬಂತಂತೆ. ಹೀಗೆ ಯಜ್ಞದ ಯಾವ ದೇವತೆಯನ್ನು ನಾವು ಕುರಿತು ಹೋಮವನ್ನು ಮಾಡ್ತೇವೆಯೋ ಆ ದೇವತೆಯ ಸಂಪ್ರೀತಿ ಆಗುವುದರ ಜೊತೆಗೆ ಲೌಕಿಕವಾಗಿಯೂ ಸಹ ಈ ಥರ ಒಂದು ಪ್ರಯೋಜನ ಉಂಟಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಈ ವೇದಿಯ ಮೇಲ್ಭಾಗದಲ್ಲಿ ಗಮನಿಸಿದರೆ ಕೆಲವೊಂದು ಯಜ್ಞ ಸಂಭಾರಗಳು, ಅಂದರೆ ದರ್ಭೆಯನ್ನು ಕಾಣ್ತಾ ಇದೆ ನೋಡಿ, ಆ ಥರದ ವಸ್ತುಗಳನ್ನು ಇಡಲಿಕ್ಕೆ ಈ ಥರ ಒಂದು ಛಾವಣಿ, ಮೇಲ್ಛಾವಣಿ ಥರ ಇಲ್ಲಿ ಇರ್ತದೆ. ಇದು ಏಕೆಂದರೆ ಈ ದರ್ಭೆ ಬಹಳ ಪವಿತ್ರಂ ವೈ ದರ್ಭಾಹ ಅಂತ ಹೇಳ್ತಾರೆ. ಈ ದರ್ಭೆ ಪವಿತ್ರವಾದ್ದರಿಂದ ಅದನ್ನು ನೆಲದ ಮೇಲೆ ಇಡುವ ಹಾಗಿಲ್ಲ. ಅದು ಅನಧಸ್ಸಾದಯತಿ, ಅಧಃ ನ ಸಾಧಯತಿ, ಕೆಳಗಡೆ ಇಡಬಾರ್ದು ಖಾಲಿ ನೆಲದ ಮೇಲೆ. ಗರ್ಭಾಢಾಂಧ್ರತ್ತ ಅಪ್ರಪಾದಾಯ, ಅದರಿಂದ ಲೋಕದಲ್ಲಿ ಗರ್ಭಕ್ಕೆ ತೊಂದರೆಯಾಗುವಂತಹ ಸಂದರ್ಭ ಇರ್ತದೆ ಅಂತ ಹೇಳ್ತಾರೆ. ಅದು ಒಂದೇ ಅಲ್ಲದೆ ಉಪರಿ ವನಿದಧಾತಿ, ಅದನ್ನು ಮೇಲ್ಗಡೆಯೇ ಇಡಬೇಕು. ಯಾಕೆ ಅಂದರೆ ಉಪರಿ ವಹಿಸು ವರ್ಗೋ ಲೋಕಃ, ಸ್ವರ್ಗಲೋಕವು ಮೇಲ್ಭಾಗದಲ್ಲಿ ಇರುತ್ತದೆ. ಸ್ವರ್ಗಶ್ಚ ಲೋಕಶ್ಚ ಸಮಷ್ಟ್ಯೈ, ಅದು ನಮ್ಮ ಕಾಲಾಂತರದಲ್ಲಿ, ನಮ್ಮ ಜೀವನದ ನಂತರದಲ್ಲಿ ನಮ್ಮ ಸ್ವರ್ಗ ಪ್ರಾಪ್ತಿಗೆ ಅದು ಕಾರಣವಾಗ್ತದೆ ಎಂಬುದಾಗಿಯೂ ಸಹ ವೇದ ಹೇಳ್ತದೆ. ಈ ಕರ್ಮದ ಪ್ರಾಮುಖ್ಯತೆಯನ್ನು ಸಹ ದರ್ಭೆಯನ್ನು ಯಾಕೆ ಕೆಳಗೆ ಇಡಬಾರ್ದು ಎಂಬುದಾಗಿಯೂ ಸಹ ನಮಗೆ ಅದು ತಿಳಿಸಿಕೊಡ್ತದೆ. ಈ ಅಗ್ನಿಗಳನ್ನು ನಾವು ವಿಚಾರ ಮಾಡಿದರೆ ಅಗ್ನಜೋ ವೈತ್ರಯೇ ವಿದ್ಯಾ, ಈ 3 ಅಗ್ನಿಗಳು 3 ವೇದ ಸ್ವರೂಪಗಳು ಎಂಬುದಾಗಿ ಉಪನಿಷತ್ ಭಾಗದಲ್ಲಿ ಹೇಳಲಾಗಿದೆ. ದೇವಜಾನಃ ಪಂಥ ಆಹ, ಇದು ಸ್ವರ್ಗಲೋಕಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದಾಗಿದೆ. ಅದು ಯಾವ ಸ್ವರೂಪ ಅಂತ ಕೇಳಿದರೆ ಗಾರ್ಹಪತ್ಯರ್ ಪೃಥಿವೀ ರಥಂತರಂ, ಈ ಗಾರ್ಹಪತ್ಯ ಎಂಬುದಾಗಿ ಈ ಕುಂಡ ಋಗ್ವೇದ ಸ್ವರೂಪ, 3 ವೇದಗಳ ಸ್ವರೂಪ ಅಂತ ಹೇಳಿದ್ವಲ್ಲ, ಈ ಗಾರ್ಹಪತ್ಯ ಹೇಳುವಂಥದ್ದು ಋಗ್ವೇದ ಸ್ವರೂಪ, ಪೃಥಿವೀ ತತ್ವದಿಂದ ಕೂಡಿರ್ತದೆ. ಹಾಗೂ ಸಾಮವೇದದ ರಥಂತರ ಎಂಬ ಒಂದು ವಿಧದ ಸಾಮರೂಪವಾಗಿರುತ್ತದೆ. ಹಾಗೆ
ಅನ್ವಾಹಾರ್ಜಪಚನಂ, ದಕ್ಷಿಣಾಗ್ನಿಗೆ ಅನ್ವಾಹಾರ್ಜಪಚನ ಎಂಬುದಾಗಿ ಹೆಸರುಂಟು. ಅನ್ವಾಹಾರ್ಜಪಚನಂ ಯಜುರಂತರಿಕ್ಷಂ ವಾಮದೇವ್ಯಂ, ಇದು ಯಜುರ್ವೇದ ಸ್ವರೂಪವಾಗಿರುತ್ತದೆ. ಅಂತರಿಕ್ಷ ತತ್ವವನ್ನು ಇದು ಹೊಂದಿರ್ತದೆ. ಹಾಗೂ ಸಾಮವೇದದ ವಾಮದೇವ ಎಂಬ ವಿಧದ ಸಾಮವಾಗಿರ್ತದೆ. ಇದು ಆಹವನೀಜಸ್ಸಾಮಸು ವರ್ಗೋ ಲೋಕೋ ಬೃಹತ್, ಆಹವನೀಜ ಎಂಬುದಾಗಿ ಈ ಅಗ್ನಿಯ ಹೆಸರು. ಇದು ಸ್ವರ್ಗಲೋಕ, ಒಂದು ಪೃಥ್ವಿ ತತ್ವ, ಇನ್ನೊಂದು ಅಂತರಿಕ್ಷ ತತ್ವ, ಇದು ಸ್ವರ್ಗ ತತ್ವ, ದಿವಿ. ಅದರ ಜೊತೆಗೆ ಬೃಹತ್ ಎಂಬ ಒಂದು ಸಾಮ ಸ್ವರೂಪವಾಗಿರ್ತದೆ, ಸಾಮವೇದ ಸ್ವರೂಪವೂ ಆಗಿರ್ತದೆ. ಸಾಮವೇದದ ವಿಧವಾದಂತಹ ಬೃಹತ್ ಎಂಬ ಸಾಮಸ್ವರೂಪವೂ ಆಗಿರ್ತದೆ. ಹಾಗಾಗಿ ಈ ಅಗ್ನಿಯು ನಮ್ಮ ದೇವಯಾನ ಸ್ವರ್ಗಲೋಕಕ್ಕೆ ಕಳಿಸುವಂತಹ ಒಂದು ದಾರಿಯಾಗಿದ್ದರಿಂದ ತಸ್ಮಾದಗ್ನೀನ್ ಪರಮಂ ವದಂತಿ, ಅಗ್ನಿಗಳನ್ನು ಶ್ರೇಷ್ಠವಾದದ್ದು ಮತ್ತು ಮೋಕ್ಷ ಸಾಧನಕ್ಕೆ ಕಾರಣ ಎಂಬುದಾಗಿ ಹೇಳಿದೆ. ಆನಂತರದಲ್ಲಿ ಅಗ್ನಿಹೋತ್ರದ ಪ್ರಶಂಸೆಯನ್ನು ಸಹ ಅಲ್ಲೇ ಮುಂದೆ ಮಾಡಿ, ಅಗ್ನಿಹೋತ್ರಗಂ ಸಾರಂ ಭ್ರಾತರ್ಗೃಹಾಣಾನ್ ನಿಷ್ಕೃತಿಸ್ವಿಷ್ಟಗಂ ಸುಹೃತಂ ಯಜ್ಞಕ್ರತೂನಾಂ ಪ್ರಾಜನಂ. ಅಗ್ನಿಹೋತ್ರಗಂ ಸಾರಂ ಪ್ರಾತಃ ಅಗ್ನಿಹೋತ್ರವನ್ನು ಅನುಷ್ಠಾನ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ನಿಷ್ಕೃತಿ ಗೃಹಾಣಾನ್ ನಿಷ್ಕೃತಿ, ನಮ್ಮ ಮನೆಯು ಮಾರಾಟ ಮಾಡಿದ ಹಾಗೆ ಆಗ್ತದೆ ಅಂತೆ ಅದನ್ನು ಅನುಷ್ಠಾನ ಮಾಡಲಿಲ್ಲ ಅಂತಾದರೆ. ಶಿಷ್ಟಗಂ ಶಿಷ್ಟಂ ದಿವಸ ಅದನ್ನು ಒಳ್ಳೆಯ ರೀತಿಯಿಂದ ಅನುಷ್ಠಾನವನ್ನು ಮಾಡ್ತಾಯಿದ್ರೆ, ಸುಹುತಂ ಅದನ್ನು ಚೆನ್ನಾಗಿ ಆಹುತಿಯನ್ನು ಕೊಟ್ಟು ಅದು ಹುತವಾದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎಂಬುದಾಗಿ ಹೇಳ್ತದೆ. ಯಜ್ಞಕ್ರತೂನಾಂ ಪ್ರಾಜನಂ, ನಾನಾ ವಿಧ ಯಜ್ಞಗಳನ್ನು ಅಂದರೆ ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಉಕ್ಷ್ಯ, ಷೋಡಶೇತಿ ರಾತ್ರ, ವಾಜಪೇಯಾಪ್ತೋರ್ಜಾಮ, ಹೀಗೆ ನಾನಾ ವಿಧ ಸೋಮಯಾಗಗಳ ಅವುಗಳನ್ನು ಆರಂಭಕ್ಕೆ ಇದನ್ನು ಅಗ್ನಿಹೋತ್ರವನ್ನು ಮಾಡಲಾಗ್ತದೆ. ಅಂದರೆ ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂದರೆ ಮೊದಲು ಅಗ್ನಿಹೋತ್ರವನ್ನು ಮಾಡಬೇಕು. ಅಗ್ನಿಹೋತ್ರವನ್ನು ಮಾಡಲಿಕ್ಕೆ ಮೊದಲು ಅಗ್ನಿಯ ಆಧಾನವನ್ನು ಮಾಡಬೇಕು ಎಂಬುದಾಗಿ ಅರ್ಥ. ಅಗ್ನಿಹೋತ್ರವೂ ಸಹ ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಇಂತಹ ಪರಮ ಪವಿತ್ರವಾದಂತಹ ಯಜ್ಞಗಳ ಒಂದು ಪ್ರಾರಂಭ ಹಂತವಾದಂತಹ ಅಗ್ನ್ಯಾಧೇಯ ಕಾರ್ಯಕ್ರಮವು ಗೋಕರ್ಣದ ಅಶೋಕೆಯ ಶ್ರೀರಾಮಚಂದ್ರಾಪುರ ಮಠದ ಭಾರತೀ ಭವನ ಎಂಬ ಭವ್ಯ ಭವನದಲ್ಲಿ ನಾಳೆ ಬುಧವಾರ ಮತ್ತು ಗುರುವಾರ ಒಂದು ಸಂಪನ್ನಗೊಳ್ಳಲಿದೆ. ಇಂತಹ ಒಂದು ಪುಣ್ಯ ಸಂದರ್ಭದಲ್ಲಿ ಧರ್ಮ ಪ್ರಜೆಗಳು ಅದನ್ನು ದರ್ಶನವನ್ನು ಮಾಡಿ ಪುಣ್ಯ ಸಂಪಾದನೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಹರೇ ರಾಮ.